ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ಅರ್ಚನಾ ವೆಜ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಡಿನ್ನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫುಲ್ ನನ್ನ ಡಯಟ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಮೊನ್ನೆಯ ನನ್ನ ಡಯಟ್ ವ್ಲಾಗಲ್ಲೆಲ್ಲ ಕೇವಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಆ ಥರ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೆ. ಫುಲ್ ಡೇ ರುಟೀನನ್ನು ತೋರಿಸ್ತಾ ಇರಲಿಲ್ಲ. ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಎಲ್ಲ ಟೈಮಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಇಲ್ಲಿ ನಾನು ರಾಗಿ ಸೂಪನ್ನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು 2 ಚಮಚದಷ್ಟು ರಾಗಿ ಹುಡಿಯನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ನೈಟಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇಂದ ನನ್ನ ಡೈಲಿ ಎಂತ ಹೇಳೋದು, ಡಯಟ್ ವ್ಲಾಗ್ ಅಂತ ಹೇಳ್ಬೋದು, ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆಂದರೆ ಒಂದೊಂದೇ ಹೊತ್ತಿದ್ದು, ಅಂದರೆ ಮಾರ್ನಿಂಗ್ ಇದು ಮಾತ್ರ, ಮಧ್ಯಾಹ್ನದ್ದು ಮಾತ್ರ ಅಂತ ಹಾಕಿದರೆ ನಿಮಗೆ ಫಾಲೋ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಕೆಲವರೆಲ್ಲ ಕಮೆಂಟ್ ಮಾಡಿದರು, ನೀವು ಡೈಲಿ ಅಪ್ಲೋಡ್ ಮಾಡಿ ವೀಡಿಯೋಸ್, ನಾವು ನಿಮ್ಮ ಡಯಟನ್ನು ಫಾಲೋ ಮಾಡ್ತೇನೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ನಿಮ್ಮ ಸಪೋರ್ಟ್ ನೋಡಿ ನನಗೆ ಖುಷಿ ಆಯಿತು. ನೀವು ಕೂಡ ಖಂಡಿತ ಫಾಲೋ ಮಾಡ್ಬೋದು. ಇದು ನಾನು ಡಿನ್ನರಿಗೆ ಮಾಡ್ಕೊಳ್ತಿರುವಂತಹ ರಾಗಿ ಸೂಪು ಮಾಡಲಿಕ್ಕೆ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೇನೆ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಆದರೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ತರಕಾರಿಗಳು, ನಿಮಗೆ ಬೇಕಾದಂತಹ ತರಕಾರಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಇಲ್ಲಿ ನಾನು ಜೋಳ ಹಾಕ್ಕೊಂಡೆ, ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ಕ್ಯಾರೆಟ್ ಹಾಕ್ಕೊಂಡೆ. ಇವನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ನಾನಿಲ್ಲಿ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇನೆ, ಕಾರ್ನ್ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಸೂಪಿಗೆ ಕಾರ್ನ್ ಇದ್ದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಇಲ್ಲಿ ರಾಗಿಯನ್ನು ನಾನು ಆಲ್ರೆಡಿ ಕಲಸಿ ಇಟ್ಕೊಂಡಿದ್ದೇನೆ. ಈಗ ಒಂದು 2ರಿಂದ 3 ನಿಮಿಷ ಈ ತರಕಾರಿಗಳು ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಕೊನೆಯಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡೆ. ಟೊಮೆಟೊ ತುಂಬಾ ಟೇಸ್ಟಿಯಾಗಿ ಬರ್ತದೆ ಟೊಮೆಟೊ ಹಾಕಿದರೆ ಈ ಸೂಪು. ನೀವು ಮಾಡಿ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಮಕ್ಕಳಿಗೆ ಕೂಡ ಮಾಡಿಕೊಡಿ. ತರಕಾರಿ ಎಲ್ಲ ತಿಂದರೆ ಅವರಿಗೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನೈಟ್ ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ನಾನು ಇದನ್ನು ಮಾಡಿ ತಿಂದದ್ದು. ನನಗೆ ಹೊಟ್ಟೆ ಎಷ್ಟು ಲೈಟಾಗಿ ಫೀಲ್ ಆಗ್ತಿತ್ತು ಅಂದರೆ, ಇಂಥ ಒಂದು ಸೂಪ್ ನಾವು ಮಾಡಿ ಕುಡೀತು ಅಂತ ಹೇಳಿದರೆ ಇದರಲ್ಲಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಂಶಯವೇ ಇಲ್ಲ. ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಜೀರಾ ಪೌಡ್ರನ್ನು ಸೇರಿಸ್ಕೊಂಡೆ. ಮತ್ತು ಇದಕ್ಕೆ ಬೇರೆ ಮೆಣಸಿನ ಹುಡಿ ಹಾಗೆಲ್ಲ ಜಾಸ್ತಿ ಖಾರ ಏನು ಬೇಡ. ಹಸಿಮೆಣಸು ಒಂದು ಹಾಕ್ಕೊಂಡಿದ್ದೇನೆ ನಾನು, ಜೀರಿಗೆ ಪುಡಿ ಹಾಕ್ಕೊಂಡೆ, ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ. ಅದಷ್ಟು ಹಾಕಿ ಆದಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಜೀರಾವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಸ್ವಲ್ಪ ಪನ್ನೀರನ್ನು ಹಾಕ್ಕೊಂಡೆ, ಒಂದು 4 ಕ್ಯೂಬ್ಸ್ ಪನ್ನೀರ್ ಅಥವಾ ಪ್ರೋಟೀನ್ ರಿಚ್ ಆಗಿ ನಾವು ಆಹಾರ ಸೇವಿಸಿದರೆ ವೆಯ್ಟ್ ಲಾಸು ಬೇಗನೆ ಆಗುತ್ತೆ. ಹಾಗಂತೇಳಿ ಈಗ ಪನ್ನೀರನ್ನು ಯೂಸ್ ಮಾಡ್ಬೋದು. ಪನ್ನೀರೇನು ವೆಯ್ಟ್ ಗೇನ್ ಏನಾಗಲ್ವಾ ಅಂತ ಕೆಲವರು ಕೇಳ್ತಾರೆ. ಪನ್ನೀರ್ ಅಂದರೆ ರಿಚ್ ಅಲ್ವಾ ಅಂತ ಅದು. ಬಟ್ ಪನ್ನೀರು ತಿನ್ಬೋದು. ಅದು ನಮಗೆ ಅಂದರೆ ವೆಜಿಟೇರಿಯನ್ಗಳಿಗೆ ಪನ್ನೀರ್ ಒಂದು ಒಳ್ಳೆಯದು ಅಂತ ಲೆಕ್ಕ. ಯಾಕೆಂದರೆ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ಹಾಗಂತೇಳಿ ಜಾಸ್ತಿ ತಿನ್ನಬಾರ್ದು. ಹಾಗೆ ಡೈಲಿ ಪನ್ನೀರನ್ನು ತಿನ್ನಬೇಕು ಅಂತ ಖಂಡಿತ ವೆಯ್ಟ್ ಲಾಸಲ್ಲಿ ಹೇಳೋದಿಲ್ಲ. ಅಪರೂಪಕ್ಕೆ ನಾವು ಪ್ರೋಟೀನ್ ಸೋರ್ಸ್ ಅಂದರೆ ಪ್ರೋಟೀನ್ ತುಂಬ ವೆಜಿಟೇರಿಯನ್ಗೆ ಆಪ್ಷನ್ ಇದೆ, ನಮಗೆ ಬೇರೆ ಕಾಳುಗಳೆಲ್ಲ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೋದು. ಡೈಲಿ ಪನ್ನೀರನ್ನು ತಿನ್ನಬೇಕು ಅಂತೇನಿಲ್ಲ. ನಾನಿಲ್ಲಿ ಒಂದು 4 ಕ್ಯೂಬಷ್ಟು ಪನ್ನೀರ್ ಹಾಕಿದ್ದೇನೆ. ಅದು ಅಲ್ಲಲ್ಲಿ ನಮಗೆ ಪನ್ನೀರ್ ಸಿಕ್ಕುವಾಗ ಟೇಸ್ಟ್ ಕೂಡ ಆಗಿರ್ತದೆ, ಪ್ರೋಟೀನ್ ಕೂಡ ಆಗಿರ್ತದೆ. ಇಲ್ಲಿ ಬಟಾಣಿ ಕೂಡ ಪ್ರೋಟೀನ್. ಹಾಗೆ ನೈಟಿಗೆ ಇದೊಂದು ಬೆಸ್ಟ್ ಅಂತ ನಾವು ಹೇಳ್ಬೋದು. ಆಮೇಲೆ ಇದಕ್ಕೆ ನಿಮಗೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಬೋದು, ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲಿ ನಾನು ರಾಗಿನ ಈಗ ನೀರೆಲ್ಲ ಹಾಕ್ಕೊಂಡೆ, ಆಮೇಲೆ ನೀರು ಕುದೀತಾ ಇರಬೇಕಾದ್ರೆ ರಾಗಿನ ಸೇರಿಸ್ಕೊಂಡೆ. ಈಗ ನೋಡಿ, ನಮ್ಮ ರುಚಿಯಾದಂತಹ ಸೂಪು ರೆಡಿ ಆಯಿತು. ರಾಗಿ ಹಾಕುವ ವಿಡಿಯೋ ಎಲ್ಲೋ ಮಿಸ್ ಆಗಿದೆ, ಹಾಗಾಗಿ ಕಾಣಿಸ್ತಿಲ್ಲ. ಈಗ ನೋಡಿ, ನಮ್ಮದು ಸೂಪ್ ರೆಡಿ ಆಯಿತು. ರಾಗಿ ಹಾಕಿದ ಕೂಡಲೇ ಒಂಥರ ಕನ್ಸಿಸ್ಟೆನ್ಸಿ ನೋಡಿ ದಪ್ಪ ಆಗ್ತಾ ಬಂತು. ಇನ್ನು ಅದು ನಾವು ನಮ್ಮ ಸರ್ವಿಂಗ್ ಬೌಲಿಗೆ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಟ ಕೂಡಲೇ ಅದು ಮತ್ತೆ ಕೂಡ ಗಟ್ಟಿ ಆಗ್ತದೆ.
ಈಗ ನೋಡಿ ನಾನಿಲ್ಲಿ ಇದಕ್ಕೆ ಲಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಿದ್ದೇನೆ. ಲಿಂಬೆ ಹಣ್ಣನ್ನು ಹಾಕೊಳ್ಳೋದ್ರಿಂದ ಇದರ ರುಚಿ ಮತ್ತಷ್ಟು ಎನ್ಹ್ಯಾನ್ಸ್ ಆಗ್ತದೆ, ತುಂಬಾ ಟೇಸ್ಟಿಯಾಗಿ ಬರ್ತದೆ, ಯಮ್ಮಿ ಆಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ಒಂದು ಸೂಪಿನ ರೆಸಿಪಿ ಇಷ್ಟ ಆದರೆ, ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತ ನಾನು ಹೇಳ್ತೇನೆ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನೈಟಿದ್ದು ಅದಾದ ನಂತರ ನಾನು ನೆಕ್ಸ್ಟ್ ನನ್ನ ಓವರ್ನೈಟ್ ಓಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು 4 ಸ್ಪೂನಷ್ಟು ರೋಲ್ಡ್ ಓಟ್ಸನ್ನು ತೊಗೊಂಡಿದ್ದೇನೆ ನಾನಿಲ್ಲಿ. ರೋಲ್ಡ್ ಓಟ್ಸ್ ಅಂದರೆ 4 ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ, ಹೊಟ್ಟೆ ಫಿಲ್ ಆಗ್ತದೆ. ಹಾಗೆ ಇದರಲ್ಲಿ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಇದೆ. ಇಲ್ಲಿ 1.5 ಚಮಚದಷ್ಟು ಚಿಯಾ ಸೀಡ್ಸ್ ಹಾಕಿದೆ ಮತ್ತು 1 ಚಮಚದಷ್ಟು ಪೀನಟ್ ಬಟ್ರನ್ನು ಹಾಕಿದೆ. ಓವರ್ನೈಟ್ ಓಟ್ಸ್ ಮತ್ತು ಓಟ್ಸ್ ಸ್ಮೂತಿಯಲ್ಲೆಲ್ಲ ತುಂಬ ವೆರೈಟಿಯಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡೆ, ಹಾಗೆ 1 ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಕಾಯಿಸಿದಂತಹ ಹಾಲನ್ನು ಹಾಕ್ಕೊಂಡೆ, ತಣ್ಣಗೆ ಆದಂಥ ಹಾಲು. ಮತ್ತು ಬಾಳೆಹಣ್ಣು ಮನೆಯಲ್ಲಿ ತುಂಬ ಹಣ್ಣಾಗಿದೆ ಅಂತ ಹೇಳಿದರೆ ಹೀಗೆ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ಬೋದು. ನಿಮಗೆ ಬೇಕಾದಾಗ ಸ್ಮೂತಿನ ಮಾಡ್ಕೊಳ್ಬೋದು. ಇದೊಂದು ಒಳ್ಳೆ ಟಿಪ್. ಯಾಕೆಂದರೆ ಬಾಳೆಹಣ್ಣು ಒಂದು ಸ್ವಲ್ಪ ತಂದ ಕೂಡಲೇ ಯಾರು ತಿನ್ನಲಿಲ್ಲ ಅಂದರೆ ಅದು ಡೈಲಿ ತಂದರೆ ಈಗ ಒಮ್ಮೆಲೆ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಅದನ್ನು ಫ್ರೋಝನ್ ಆಗಿ, ಈಗ ಬಟಾಣಿ ಎಲ್ಲ ಸ್ಟೋರ್ ಮಾಡಿದಾಗೆ ಬನಾನವನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದು ನಮಗೆ 1 ವಾರಕ್ಕೆ ಎಲ್ಲ ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಡ್ರೈ ಸೀಡ್ಸನ್ನು ಕೂಡ ಇಲ್ಲಿ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಹಾಗೆ ವಾಟರ್ ಮೆಲನ್ ಸೀಡ್ಸ್ ಎಲ್ಲ ಸೇರಿಸ್ಕೊಂಡೆ. ಹಾಗೆ 2 ಖರ್ಜೂರ ಕೂಡ ಹಾಕ್ಕೊಂಡೆ. ಮೊಸರು ಹಾಕೋದ್ರಿಂದ ಮರುದಿವಸ ಓಟ್ಸ್ ತುಂಬಾ ಟೇಸ್ಟಿಯಾಗಿರ್ತದೆ. ನನಗಂತೂ ತುಂಬ ಇಷ್ಟ ಓಟ್ಸ್ ಇದ್ದು. ಇದು ಫಸ್ಟಿಗೆ ಇಷ್ಟ ಆಗ್ತಿರಲಿಲ್ಲ, ಆಮೇಲೆ ತುಂಬಾ ವೆರೈಟಿಯಾಗಿ ಮಾಡಿಕೊಂಡೆ. ಜೇನು ಕೂಡ ಹಾಕಿದ್ದೆ. ಈಗ ನೋಡಿ ಬೆಳಗಾಯಿತು. ಮರುದಿವಸ ಬೆಳಿಗ್ಗೆ ಮಾಮೂಲಿ ನಾನು ಜೀರಾ ವಾಟರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಶುಂಠಿ, ಜೀರಿಗೆ, ಹಾಗೆ ಸೋಂಪಿನ ಕಾಳು ಇವಿಷ್ಟನ್ನು ಹಾಕಿ ಕುದಿಸ್ಕೊಳ್ಳೋದು. ಇದಕ್ಕೆ ನಾನು ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ತೇನೆ. ಕೆಲವು ದಿವಸ ಚಕ್ಕೆ ಹಾಕ್ಕೊಳ್ತೇನೆ, ಕೆಲವೊಂದು ದಿವಸ ಕೊತ್ತಂಬರಿ ಕೂಡ ಹಾಕ್ಕೊಳ್ತೇನೆ. ಕೊತ್ತಂಬರಿ ಥೈರಾಯ್ಡ್ ಇದ್ದವರಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ಅದನ್ನು ಮಾಡ್ಕೊಳ್ತೇನೆ. ಒಂದೊಂದು ಸತಿ ನೋಡಿ ಇಲ್ಲಿ ಓವರ್ನೈಟ್ ಓಟ್ಸ್ ಹೇಗಾಗಿದೆ ಅಂತ ಹೇಳಿ ನೋಡಿ. ಈಗ ಬೆಳಿಗ್ಗೆ 9:15 ನಂದು ಬ್ರೇಕ್ಫಾಸ್ಟ್. ಅದಾದಮೇಲೆ ನಾನು ಮತ್ತೆ ನನ್ನ ಲಂಚ್ ಪ್ರಿಪರೇಷನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಲಂಚಿಗೆ ಸಿಂಪಲಾಗಿ ಪಲಾವನ್ನು ಮಾಡ್ಕೊಳ್ತಿದ್ದೇನೆ. ನಿಮಗೆ ಜಸ್ಟ್ ನಾನು ಮಧ್ಯಾಹ್ನದ ಲಂಚಿಗೆ ಯಾವ ರೀತಿ ಡಯಟಲ್ಲಿ ನಾವು ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೇನೆ ಅಷ್ಟೇ. ಪಲಾವ್ ಮಾಡಲಿಕ್ಕೆ ಎಲ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಸಿಂಪಲ್ಲಾಗಿ 1 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಇದು ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಮೊಗ್ಗು ಈ ಥರ ಹಾಕ್ಕೊಂಡೆ. ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾವೇನು ತರಕಾರಿ ಏನೆಲ್ಲ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟದ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಬಟಾಣಿ ಆ ಥರ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಕೂಡ ಲಂಚಿಗೆ ನಿಮಗೆ ಪ್ರೋಟೀನ್ ಆಗಬೇಕು ಅಂತ ಹೇಳಿ ನಾನಿಲ್ಲಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೇನೆ. ಬೇಕಾದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪನ್ನೀರ್ ಇಲ್ಲಂದರೆ ಸೋಯಾ ಆದರೂ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಇದು ಕಾಬಲ್ ಕಡಲೆ ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವತ್ತಿಲ್ಲಿ ನಾನು ಬಟಾಣಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಬೇರೆ ಯಾವುದು ಪನ್ನೀರೆಲ್ಲ ಯಾವುದನ್ನು ಆ್ಯಡ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಮಾರ್ನಿಂಗ್ ಡ್ರಿಂಕ್ ನೀವು ಜೀರಾ ವಾಟರೇ ಕುಡಿಬೇಕು ಅಂತೇನು ಕಂಪಲ್ಸರಿ ಹಾಗೆ ಏನೂ ಇಲ್ಲ. ಬೆಳಿಗ್ಗೆ ಯಾವುದು ಬೇಕು ಅದನ್ನು ನೀವು ಮಾಡ್ಕೊಳ್ಬೋದು. ನಾನು ಡೈಲಿ ಜೀರಾ ವಾಟರೇ ಕುಡಿತೇನೆ ಅಂತೇನಿಲ್ಲ. ಒಂದು ದಿವಸ ಜೀರಾ ವಾಟರ್, ಒಂದು ದಿವಸ ಚಿಯಾ ಸೀಡ್ಸನ್ನು ನೆನೆಸ್ಬಿಟ್ಟು ಹಾಗೆ ಕುಡಿತೇನೆ. ಒಂದೊಂದು ಸತಿ ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸ್, ಹಾಗೆ ವೆರೈಟಿ ದಿನಕ್ಕೆ ಒಂದೊಂದು ರೀತಿ ನನಗೆ ಮನಸ್ಸಿಗೆ ಯಾವುದು ಕಾಣ್ತದೆ ಕುಡಿಬೇಕು ಅಂತ ಹೇಳಿ ಅದನ್ನು ಕುಡಿತೇನೆ. ಯಾಕೆಂದರೆ ಡೈಲಿ ಜೀರಾ ವಾಟ್ರ್ ಕುಡಿಬೇಕು ಅಂತ ಹೇಳಿದರೆ ಅದು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗೆ ಚೇಂಜಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಕೂಡ ಅದು ಒಳ್ಳೆಯದೇನೆ. ನೋಡಿ ಇಲ್ಲಿ ಬಟಾಣಿಯನ್ನು ಹಾಕ್ಕೊಂಡೆ. ಬಟಾಣಿ 1 ಚಮಚ ತುಪ್ಪ ಹಾಕಿದ್ದು, ಜಾಸ್ತಿ ತುಪ್ಪ ಏನು ಹಾಕ್ಕೊಳ್ಳಿಲ್ಲ. ಬಟಾಣಿ ಹಾಕಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ನೋಡಿ ಎಷ್ಟು ತರಕಾರಿ ಇದೆ ಅಂಥೇಳಿ.
ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಈ ಥರ ನಾವು ಬ್ರೌನ್ ರೈಸನ್ನು ಯೂಸ್ ಮಾಡಿಕೊಂಡೆಲ್ಲ ಪಲಾವು ಮಾಡ್ಬೋದು. ಅದು ಇನ್ನೂ ಕೂಡ ಒಳ್ಳೆಯದು ಡಯಟ್ ಮಾಡೋರಿಗೆ. ನಾನಿಲ್ಲಿ ಮಾಮೂಲಿಯಾದಂತಹ ಸೋನಾ ಮಸೂರಿ ಅಕ್ಕಿಯನ್ನು ಬಳಸ್ಕೊಂಡಿದ್ದೇನೆ. 3/4 ಕಪ್ಪಷ್ಟು 3/4 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ ಇಲ್ಲಿ. ನಾನಿಲ್ಲಿ ಅಳತೆ ಅಂತ ಹೇಳಿ ಒಂದು ಅಂದಾಜಿಗೆ ಬರೀ ಸ್ವಲ್ಪ ಒಬ್ಬಳಿಗೆ ಅಂತ ಹೇಳಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಪಲಾವು. ಅದಕ್ಕೆ ಇಲ್ಲಿ 3/4 ಕಪ್ ಅಕ್ಕಿ ತಗೊಂಡಿದ್ದೇನೆ, 1.5 ಗ್ಲಾಸ್ ನೀರು ಹಾಕಿದ್ದೇನೆ. ತರಕಾರಿಗೆ ಸ್ವಲ್ಪ ಅಂತ ಏನು ಇಲ್ಲ, 1.5 ಗ್ಲಾಸ್ ನೀರು ಸಾಕಾಗ್ತದೆ. ಪಲಾವು ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತದೆ, ಉದುರುದುರಾಗಿ ಬರ್ತದೆ. ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹುಳಿಗೆ 1 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇನೆ, ಹುಳಿ ಟೇಸ್ಟಿಗೆ. ನೀವು ಬೆಂದ ನಂತರ ಬೇಕಾದರೆ ನಿಮಗೆ ಲೆಮನ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಡಲಿಲ್ಲ. ನೋಡಿ, ಈಗ 1.5 ಗ್ಲಾಸ್ ನೀರು ಹಾಕಿ ಈಗ ಕುದೀತಾ ಉಂಟು. ಯಾವುದೇ ಪಲಾವ್ ಈ ಥರ ರೆಸಿಪಿ ಮಾಡಬೇಕಾದ್ರೆ ಫಸ್ಟ್ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಚೆನ್ನಾಗಿ ಬೇಯ್ತದೆ. ನೋಡಿ, 1 ವಿಸಿಲ್ ಆದಮೇಲೆ ತೋರಿಸ್ತೇನೆ ಪಲಾವ್ ಎಷ್ಟು ಚೆಂದ ಬಂದಿದೆ ಅಂತ. ನಿಮಗಿನ್ನು ಹೇಗೆ ಬೇಕು ಮಸಾಲೆ ಹಾಕಿ ಮಾಡೋದಾದರೆ ಪಲಾವ್ ಆ ಥರ ಕೂಡ ಮಾಡ್ಕೊಳ್ಬೋದು. ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಗ್ರೈಂಡ್ ಮಾಡಿ ಹಾಕ್ತಾರೆ, ಕೆಲವರು ಹಾಗೆ ಆದರೂ ಮಾಡ್ಬೋದು. ನಾನು ಅರ್ಜೆಂಟಿಗೆ ಸಿಂಪಲಾಗಿ ಹೀಗೆ ಮಾಡೋದು. ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ ಇದಕ್ಕೆ 1 ಚಮಚ. ಅದು ತುಂಬಾ ಟೇಸ್ಟಿಯಾಗಿ ಬಂದಿದೆ, ತುಂಬ ಖಾರ ಏನೂ ಬರಲಿಲ್ಲ. ಇದಕ್ಕೆ ನಾನು ಟೊಮೆಟೊ ಹಾಗೆ ಕುಕ್ಕುಂಬರ್ ಮತ್ತು ಆನಿಯನ್, ಒಂದು ಸ್ವಲ್ಪ ಹಸಿಮೆಣಸು ಮತ್ತು ಮೊಸರು, ಉಪ್ಪು ಎಲ್ಲ ಹಾಕಿ ಎಂತ ಹೇಳೋದು ರಾಯ್ತ ಕೂಡ ಮಾಡ್ಕೊಂಡಿದ್ದೇನೆ. ರಾಯ್ತ ಮತ್ತು ಪಲಾವು ತುಂಬಾ ಟೇಸ್ಟಿಯಾಗಿತ್ತು. ಮಧ್ಯಾಹ್ನ ರಾಯ್ತ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ, ಸ್ವಲ್ಪ ಮೊಸರು ಹಾಕಿ ಈ ಥರ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನನಗೆ ಅದು ತುಂಬಾ ಇಷ್ಟ ಆಗ್ತದೆ. ಲಂಚ್ ಬಾಕ್ಸಿಗೆ ಬೇಕಾದರೂ ನೀವು ಇದನ್ನು ತಗೊಂಡು ಹೋಗ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ಮಧ್ಯಾಹ್ನ ತಿನ್ನಲಿಕ್ಕೆ. ಮಾಮೂಲಿ ಅನ್ನ ಸಾರು ಸಾಂಬಾರು ಅಂತೇಳಿ ಬೇಜಾರಾಗೋದಕ್ಕೆ ಈ ಥರ ಮಾಡ್ಕೊಳ್ಬೋದು. ಆದರೆ ಪೋರ್ಷನ್ ಕಂಟ್ರೋಲ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ವೆಯ್ಟ್ ಲಾಸಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಕ್ವಾಂಟಿಟಿ ಜಾಸ್ತಿ ಆಗಬಾರ್ದು, ಅದನ್ನು ನೋಡಿಕೊಂಡು ನಾವು ತಿನ್ನಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ. ನೋಡಿ, ಪೋರ್ಷನ್ ಇಷ್ಟೇ, ಜಾಸ್ತಿ ಪೋರ್ಷನ್ ತಗೊಳ್ಬಾರ್ದು. ಇದ್ರ ಜೊತೆಗೆ ಸಲಾಡ್ ಕೂಡ ಇದ್ದ ಕಾರಣ ಹೊಟ್ಟೆ ಫಿಲ್ ಆಗಿದೆ. ಆಮೇಲೆ ನನಗೆ ಮಧ್ಯಾಹ್ನ ಏನಾದರೂ ಫ್ರೂಟ್ ತಿನ್ನಬೇಕು ಅಂತಾದರೆ ನಾನು ಫ್ರೂಟ್ ಶಾಪಿಗೆ ಹೋಗಿದ್ದೆ. ಅಲ್ಲೇ ಒಂದು ಮನೆ ಹತ್ರನೇ ಅಲ್ಲಿಂದ ಸೀಬೆಕಾಯಿ ತಗೊಂಡು ತಿಂದೆ. ಅದಾದ ನಂತರ ನಾನು ನೈಟಲ್ಲಿ ಸ್ಮೂತಿನ ಮಾಡ್ಕೊಳ್ತಾ ಇದ್ದೇನೆ. ವಾಪಸ್ ನಿಮಗೆ ನೈಟಿಂದ ಸ್ಟಾರ್ಟ್ ಆಗಿ ನೈಟ್ವರೆಗೆ ಫುಲ್ ಡೇ ಅದು ವ್ಲಾಗ್ ತೋರಿಸ್ತಾ ಇದ್ದೇನೆ. ಇಲ್ಲಿ ಚಾಕ್ಲೇಟ್ ಪೌಡರ್ ನಾನು ಶುಗರ್ಲೆಸ್ ಚಾಕ್ಲೇಟ್ ಕೋಕೋ ಪೌಡರ್ ಅಂತ ಸಿಗುತ್ತಲ್ಲ, ಅದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಅರ್ಧ ತುಂಡು ಮಾವಿನ ಹಣ್ಣು ಹಾಕಿದ್ದೇನೆ. ಇಡೀ ಮಾವಿನ ಹಣ್ಣು ತೆಕ್ಕೊಳ್ಳಿಲ್ಲ. ಮಾವಿನ ಹಣ್ಣು ಕೂಡ ನಾವು ಪೋರ್ಷನ್ ಕಂಟ್ರೋಲ್ ಮಾಡಬೇಕು, ಜಾಸ್ತಿ ಮಾವಿನ ಹಣ್ಣು ತಿನ್ನಬಾರ್ದು. ಮಾವಿನ ಹಣ್ಣು ವೆಯ್ಟ್ ಗೇನ್ ಆಗುತ್ತೆ, ಹಾಗಂತೇಳಿ ಪೋರ್ಷನ್ ಕಂಟ್ರೋಲ್ ಮಾಡ್ಬೋದು. ಅರ್ಧ ತುಂಡು ತಿನ್ಬೋದು, ಅದರಲ್ಲಿ ತುಂಬ ವಿಟಮಿನ್ಸ್ ಎಲ್ಲ ಇದೆ ನಮಗೆ ಬೇಕಾದ್ದು. ಇಲ್ಲಿ ನಾನು ಇದು ಚಿಯಾ ಸೀಡ್ಸ್ ಅಲ್ಲ, ಮತ್ತೊಂದು ಹೇಳ್ತೇವಲ್ಲ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೇವೆ, ಬೇಸಿಲ್ ಅಂತ ಹೇಳ್ತೇವೆ ಅದಕ್ಕೆ, ಅದನ್ನು ತಗೊಂಡಿದ್ದೇನೆ. ಕಸೆ ಅಂತ ಹೇಳಿ ಕೂಡ ಅದನ್ನು ಕರಿತೇವೆ. ನೋಡಿ, ಇಲ್ಲಿ ರುಚಿಯಾದಂತಹ ಮ್ಯಾಂಗೋ ಓಟ್ಸ್ ಚಾಕ್ಲೇಟ್ ಸ್ಮೂತಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು. ಇದನ್ನು ಮಾಡಬೇಕಾದ್ರೆ ನಾನು ಸ್ವಲ್ಪ ಒಂದು ಏಲಕ್ಕಿ ಮತ್ತು ಸಿನಮನ್ ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಪೌಡರ್ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೆ. ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಖರ್ಜೂರ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಹನಿ ಆದರೂ ಹಾಕ್ಕೊಳ್ಬೋದು. ನೈಟ್ ಡಿನ್ನರ್ ಇದನ್ನು ಕುಡಿದ್ರೆ ಹೊಟ್ಟೆ ಫಿಲ್ ಆಗ್ತದೆ, ಹಸಿವೆ ಆಗೋದೇ ಇಲ್ಲ. ನಿಮಗೆ ಈ ಥರ ನೈಟಿಗೆ ಇಷ್ಟ ಇಲ್ಲ ಅಂತಂದರೆ ನೀವು ಖಾರ ಖಾರ ಬೇಕು ಅಂತಾದರೆ ಇದು ಓಟ್ಸ್ ಉಪ್ಮಾ ಕೂಡ ಮಾಡಿಕೊಂಡು ತಿನ್ಬೋದು, ಅಥವಾ ಸೂಪ್ ಆದರೂ ಮಾಡ್ಕೊಳ್ಬೋದು. ಯಾಕಂದರೆ ಇದು ಸಿಹಿ ಇರ್ತದಲ್ಲ, ಹಾಗಾಗಿ. ಮ್ಯಾಂಗೋ ಓಟ್ಸ್ ಚಾಕ್ಲೇಟ್ ಸ್ಮೂತಿ ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಥರ ಜ್ಯೂಸ್ ಓಟ್ಸ್ಗಳ ರೆಸಿಪಿ ಎಲ್ಲ ಮಾಡಿ ಕುಡಿಯೋದ್ರಿಂದ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಏನೂ ಕಷ್ಟ ಇಲ್ಲ, ಹಾಗೆ ಡಯಟ್ ಮಾಡೋದಕ್ಕೂ ಏನೂ ಕಷ್ಟ ಇಲ್ಲ. ತುಂಬ ಟೇಸ್ಟಿಯಾದಂತಹ ರೆಸಿಪಿಗಳು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದು ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ ಹಾಗೆ ಹೆಲ್ದಿ ರೆಸಿಪಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.